ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 3rd ಜೂನ್ ರಿಲೇಟೆಡ್ಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ಲಾಸ್ಟ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ಕೋಬೇಕಾಗಿರೋಂಥದ್ದು ನಾವು ಮಾನಿಟರಿ ಪಾಲಿಸಿ. ಸೊ ಇದು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ನಾವು ತುಂಬ ಜಾಸ್ತಿ ನೋಡ್ಕೊತಾ ಇರ್ತೀವಿ ನ್ಯೂಸಲ್ಲಿ. ಸೊ ಮಾನಿಟರಿ ಪಾಲಿಸಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಎಕಾನಮಿಯಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ. ಸೊ ಇದ್ರ ಬಗ್ಗೆ ನಮಗೆ ಬೇಕಾಗಿರುವಂಥ ಡೀಟೇಲ್ಸ್ ಎಲ್ಲದೂ ಕೂಡ ನಾವು ನೋಡ್ಕೊಳ್ಳೋಣ. ಇದರ PDF ನೋಟ್ಸು ನಿಮಗೆ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಜೊತೆಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರೆಯೋಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಫಸ್ಟ್ ಒನ್ ಸ್ಟಾಪ್ ಸೆಂಟರ್ ಸ್ಕೀಮು. ಸೊ ಒನ್ ಸ್ಟಾಪ್ ಸೆಂಟರ್ ಸ್ಕೀಮು ಇದು ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ? ಸೊ ಇದು ನೋಡಿ, ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ MWCD ಅಂಡರಲ್ಲಿ ಬರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಇರುವಂಥ ಸ್ಕೀಮ್ ಇದು. ಯಾವುದು? ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್. ಇದ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ನಾವು ನೋಡ್ಕೊಳ್ಳೋಣ. ಸೊ ಈಗ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿ ಬಂದ ತಕ್ಷಣ ಫಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಯಾವ ಮಿನಿಸ್ಟ್ರಿ ಅಂತ, ಅದನ್ನು ನಾವು ನೋಡ್ಕೊಂಡಿದ್ದೀವಿ. ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಆಗ್ಬಿಟ್ಟು. ಇನ್ನೊಂದು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ವುಮನ್ನು ಏನು ವೈಲೆನ್ಸಿಗೆ ಅಫೆಕ್ಟ್ ಆಗಿರ್ತಾರಲ್ಲ, ಸೊ ವೈಲೆನ್ಸಿಗೆ ಅಫೆಕ್ಟ್ ಆಗಿರುವಂಥ ವುಮನಿಗೆ ಇದರಲ್ಲಿ ಸಪೋರ್ಟ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ. ಸೊ ವೈಲೆನ್ಸಿಗೆ ಅಫೆಕ್ಟ್ ಆಗಿರೋಂಥ ವುಮನಿಗೆ ಸಪೋರ್ಟ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಯಾವ ಥರದ ವೈಲೆನ್ಸ್ ಅಂತಂದರೆ, ಇದರಲ್ಲಿ ಪ್ರೈವೇಟ್ ಸ್ಪೇಸಸಲ್ಲೂ ಕೂಡ ಮತ್ತು ಪಬ್ಲಿಕ್ ಸ್ಪೇಸಸಲ್ಲೂ ಕೂಡ. ಸೊ ಪ್ರೈವೇಟ್ ಸ್ಪೇಸಸ್ಸು, ಪಬ್ಲಿಕ್ ಸ್ಪೇಸಸ್ಸು ಅಥವಾ ಫ್ಯಾಮಿಲಿಯಲ್ಲಿ ಅಥವಾ ಕಮ್ಯುನಿಟಿಯಲ್ಲಿ, ವರ್ಕ್ ಪ್ಲೇಸಲ್ಲಿ ಏನೇನು ವೈಲೆನ್ಸಿಗೆ ಎಫೆಕ್ಟ್ ಆಗಿರ್ತಾರೆ ಅವ್ರಿಗೆ ಒಂದು ಸಪೋರ್ಟ್ ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾವ ಥರ ಸಪೋರ್ಟು ಅಂತಂದರೆ, ಎಮರ್ಜೆನ್ಸಿ, ನಾನ್ ಎಮರ್ಜೆನ್ಸಿ ಆ್ಯಕ್ಸಸ್ಸು. ಎಕ್ಸಾಂಪಲು ಬೇರೆ ಬೇರೆ ಥರದ್ದು ಸರ್ವೀಸಸ್ಗಳಿಗೆ. ಈಗ ಪೊಲೀಸಿಗೆ ಆ್ಯಕ್ಸಸ್ ಬೇಕಾಗಿತ್ತು, ಇಲ್ಲಾಂತಂದರೆ ಮೆಡಿಕಲ್ ರಿಲೇಟೆಡ್ ಆ್ಯಕ್ಸಸ್ ಆಗಿರ್ಬೋದು, ಇಲ್ಲಾಂತಂದರೆ ಕೋರ್ಟಲ್ಲಿ ಫೈಟ್ ಮಾಡ್ಕೊಳ್ಳೋದಕ್ಕೆ ಲೀಗಲ್ ಏಡು. ಸೊ ಈ ಥರದ್ದು ಬೇರೆ ಬೇರೆ ಥರದ್ದು ಸಪೋರ್ಟ್ನ ಇವರು ಪ್ರೊವೈಡ್ ಮಾಡ್ತಾ ಇರ್ತಾರೆ ಯಾರಿಗೆ ವೈಲೆನ್ಸ್ ಆಗಿದೆ ಅವರಿಗೆ. ಸೊ ಒನ್ ಸ್ಟಾಪ್ ಸೆಂಟರ್, ಒಂದೇ ಕಡೆ ಎಲ್ಲ ಥರದ್ದು ಸರ್ವೀಸಸ್ಸು ಪ್ರೊವೈಡ್ ಮಾಡ್ಕೊಳ್ಳೋಣ ವುಮನಿಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ವುಮನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಸಿಲೆಬಸಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ, ವುಮನ್ನು, ಚೈಲ್ಡು, ಹೆಲ್ತ್ ರಿಲೇಟೆಡ್ ಅಂತ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಡೇಟಾಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸು. ಸೊ ನ್ಯಾಷನಲ್ ಡೇಟಾಬೇಸು ಅನ್ಆರ್ಗನೈಸ್ಡ್ ವರ್ಕರ್ಸಿಗೆ ಇರುವಂಥದ್ದು. ಸೊ ಇದನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂತಂದರೆ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಡರಲ್ಲಿ ಬರುವಂಥದ್ದು ಇದು. ಯಾವುದು? ನ್ಯಾಷನಲ್ ಡೇಟಾಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಸೊ ನಮಗೆ ಎರಡು ಥರದ್ದು ವರ್ಕರ್ಸ್ ಬರ್ತಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ಆರ್ಗನೈಸ್ಡು, ಇನ್ನೊಂದು ನಮಗೆ ಅನ್ಆರ್ಗನೈಸ್ಡು. ಸೊ ಅನ್ಆರ್ಗನೈಸ್ಡ್ ಅಂತಂದರೆ ನಮ್ಗೆ ಏನಾಗ್ತಾರೆ? ಅನ್ಆರ್ಗನೈಸ್ಡ್ ಅಂತಂದರೆ ಇದರಲ್ಲಿ ಎಕ್ಸಾಂಪಲು ಬಿಲ್ಡಿಂಗು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಮೈಗ್ರೆಂಟ್ ವರ್ಕರ್ಸು ಇವರೆಲ್ಲರೂ ಇರ್ತಾರಲ್ಲ. ಸೊ ಇವರೆಲ್ಲರೂ ಕೂಡ ನಮಗೆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಬರುವಂಥದ್ದು. ಸೊ ಇವರ ರಿಲೇಟೆಡು ಡೇಟಾ ಬೇಸ್ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಕ್ರಿಯೇಟ್ ಮಾಡ್ತಿರೋಂಥದ್ದೇ ನಮಗೆ ನ್ಯಾಷನಲ್ ಡೇಟಾಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ. ಯಾವ ಮಿನಿಸ್ಟ್ರಿ ಡೆವಲಪ್ ಮಾಡ್ತಿದೆ ಅಂತಂದರೆ, ಇದು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ತುಂಬ ಇಂಪಾರ್ಟೆಂಟ್ ಇದು. ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಕಾಂಪ್ರಿಹೆನ್ಸಿವ್ ಡೇಟಾ ಬೇಸ್ ಆಗಿರುತ್ತೆ. ಯಾರ್ದು? ಇದರಲ್ಲಿ ಬಿಲ್ಡಿಂಗ್ ವರ್ಕರ್ಸು, ಮತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸು, ಅದಾದಮೇಲೆ ಮೈಗ್ರೆಂಟ್ ವರ್ಕರ್ಸು, ಇವರ ರಿಲೇಟೆಡ್ ಡೇಟಾ ಏನಿರುತ್ತಲ್ಲ ಅವೆಲ್ಲದೂ ಕೂಡ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಆಧಾರಿಗೆ ಅಟ್ಯಾಚ್ ಮಾಡಿಕೊಂಡು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಇದನ್ನು ಆಧಾರಿಗೆ ಅಟ್ಯಾಚು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವ್ರದ್ದು ಬೇರೆ ಬೇರೆ ಥರದ್ದು ಡೀಟೇಲ್ಸ್ ಬರೆದಿರ್ತಾರೆ. ಎಕ್ಸಾಂಪಲು ನೇಮು, ಆಕ್ಯುಪೇಷನ್ನು, ಅದಾದಮೇಲೆ ಅವರ ಅಡ್ರೆಸ್ ಏನಿದೆ ಅದು, ಅದಾದಮೇಲೆ ಆಕ್ಯುಪೇಷನ್ ಯಾವ ಟೈಪ್ ಇದೆ ಅದು, ಸ್ಕಿಲ್ಸು, ಇವೆಲ್ಲದೂ ಕೂಡ ಇವರು ಇದರಲ್ಲಿ ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಬೆನಿಫಿಟ್ ಏನಪ್ಪ ಇದ್ರದ್ದು ಅಂತಂದರೆ, ಬೆನಿಫಿಟ್ಟು ನಮಗೆ ಕರೆಕ್ಟಾಗಿ ಕೌಂಟು ಸಿಗುತ್ತೆ. ಯಾವುದಕ್ಕೋಸ್ಕರ ಕೌಂಟು ಅಂತಂದರೆ, ಏನಾದರೂ ನಾವು ಸ್ಕೀಮ್ಸ್ಗಳನ್ನ ಮಾಡಿದ್ರೆ, ಫೋಕಸ್ ಮಾಡ್ಕೊಂಡು ಸ್ಕೀಮ್ಸ್ಗಳನ್ನ ಮಾಡಿದ್ರೆ, ಸರ್ ಈಗ ಅನ್ಆರ್ಗನೈಸ್ ಸೆಕ್ಟರ್ಸ್ ಅವರಿಗೆ ನಾವು ಸ್ಪೆಸಿಫಿಕ್ಕಾಗಿ ಸ್ಕೀಮ್ ಮಾಡಬೇಕು ಅಂತ ಫೋಕಸ್ ಮಾಡ್ಕೊಂಡು ಮಾಡಿದ್ರೆ, ಆ ಟೈಮಲ್ಲಿ ನಮಗೆ ಅವ್ರ ರಿಲೇಟೆಡ್ ಗೊತ್ತಾಗುತ್ತೆ. ಎಷ್ಟು ಜನರಿಗೆ ಫೋಕಸ್ ಮಾಡ್ಕೊಂಡಿರಬೇಕು, ಎಷ್ಟು ಜನರಿಗೆ ಫೋಕಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಗೊತ್ತಾದರೆ, ಎಷ್ಟು ಅಮೌಂಟನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಮತ್ತು ಎಷ್ಟು ಜನರಿಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಯಾಕಂತಂದರೆ ಒಬ್ಬರು ವರ್ಕರ್ ಅಂತ ಹೇಳಿ ಬಂದ ತಕ್ಷಣ ಇಂಡಿವಿಜುವಲ್ ಆಗಿರ್ಬೋದು, ಇಲ್ಲಾಂತಂದರೆ ಫ್ಯಾಮಿಲಿ ಆಗಿರ್ಬೋದು. ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಗೌರ್ಮೆಂಟ್ ಪ್ರಕಾರ ಫ್ಯಾಮಿಲಿ ಅಂತಂದರೆ ಏನಾಗುತ್ತೆ, ಹಸ್ಬೆಂಡು, ವೈಫು ಮತ್ತು ಮೈನರ್ ಚೈಲ್ಡು ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ಕೊತಾರೆ. ಸೊ ಒಬ್ಬರಿಂದ ನಿಯರ್ಲಿ 4-5 ಜನರಿಗೆ ಇದು ಅಫೆಕ್ಟ್ ಆಗ್ತಾರತ್ತೆ. ಸೊ ಅದಕ್ಕೋಸ್ಕರ ಅದ್ರ ಬೇಸಿಸ್ ಮೇಲೆ ಸ್ಕೀಮ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊತಾರಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಖೋಯಾ ಪಾಯಾ ಇದು ಟ್ಯುಟೋರಿಯಲ್ಲು. ಸೊ ಇದು ಖೋಯಾ ಪಾಯಾ ಟ್ಯುಟೋರಿಯಲ್ ಇದು ಬಂದ್ಬಿಟ್ಟು ಯಾವುದು ರಿಲೇಟೆಡ್ ಇದೆ ಅಂತಂದರೆ, ಇದು ವೆಬ್ಸೈಟ್ ಬಂದ್ಬಿಟ್ಟು ನೋಡಿ, ಮಿಸ್ಸಿಂಗ್ ಚೈಲ್ಡ್ ಬಗ್ಗೆ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಇರೋವಂಥದ್ದು ಇದು ಖೋಯಾ ಪಾಯಾ ಇದು ವೆಬ್ಸೈಟ್ ಬಂದ್ಬಿಟ್ಟು. ನೆಕ್ಸ್ಟು ನಾವು
ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸ್ಟಾರ್ ಗೇಜಿಂಗ್ ದ ಪ್ಲೇಯರ್ ಇನ್ ಮೈ ಲೈಫ್. ಇದನ್ನು ಯಾರು ಬರೆದಿದ್ದಾರೆ ಅಂತಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕೋಚ್ ಏನಿದಾರಲ್ಲ ರವಿ ಶಾಸ್ತ್ರಿ ಅವರು ಬರೆದಿರೋವಂಥದ್ದು. ವರ್ಲ್ಡ್ ಮಿಲ್ಕ್ ಡೇ ಯಾವಾಗ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ? 1 ಜೂನನ್ನು ನಾವು ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ. ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಇವಾಗ ಅಮೂಲ್ ರಿಲೇಟೆಡ್ಡು ಕೂಡ ಕೆಲವೊಂದು ಕೇಸಸ್ ನಡೀತದೆ. ಅಂತಂದರೆ ಏನು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾರಲ್ಲ ಅದು ಕಂಪ್ಲೀಟಾಗಿ ವೇಗನ್ ಮಿಲ್ಕ್ ಆಗಿರಬೇಕು ಅಂತ. ಸೊ ಇವಾಗ ನಿಮ್ಮಲ್ಲಿ ಕನ್ಫ್ಯೂಷನ್ ಇರ್ಬೋದು, ಏನಿದು ಮಿಲ್ಕು ವೇಗನ್ನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ಪೀಠಾದವರು ಇದನ್ನು ಹೇಳ್ತಾ ಇರೋವಂಥದ್ದು. ಸೊ ಏನಾಗುತ್ತೆ ಅಂತಂದರೆ ಇವಾಗ 2-3 ಥರದ್ದು ಫುಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಇನ್ನೊಂದು ನಮಗೆ ನಾನ್ ವೆಜಿಟೇರಿಯನ್ ಅಂತ ಬರುತ್ತೆ, ಇನ್ನೊಂದು ನಮಗೆ ವೇಗನ್ ಅಂತ ಬರುತ್ತೆ. ಸೊ ನಾನ್ ವೆಜಿಟೇರಿಯನ್ ಅಂತ ನಮ್ಗೆ ಗೊತ್ತು, ನಾನ್ ವೆಜ್ ತಿಂತಾರೆ ಅಂತ. ವೆಜಿಟೇರಿಯನ್ ಅಂತಂದರೆ ವೆಜ್ ತಿಂತಾರೆ ಅಂತ. ಸೊ ವೆಜ್ಜಲ್ಲಿ ಏನಾಗುತ್ತೆ ಅಂತಂದರೆ ಮಿಲ್ಕು ಅಥವಾ ಮಿಲ್ಕ್ ರಿಲೇಟೆಡ್ ಪ್ರಾಡಕ್ಟ್ಸು ಕೂಡ ವೆಜ್ಜಲ್ಲೇ ನಾವು ಟ್ರೀಟ್ ಮಾಡ್ತೀವಿ. ಬಟ್ ವೇಗನ್ ಅಂದರೆ ಏನಾಗಿರುತ್ತೆ, ವೇಗನಲ್ಲಿ ನಾನ್ ವೆಜ್ ಅಂತೂ ತಿನ್ನೋದೇ ಇಲ್ಲ. ಅದ್ರ ಜೊತೆಗೆ ಮಿಲ್ಕು ಅಥವಾ ಮಿಲ್ಕಿಂದ ಬರುವಂಥ ಪ್ರಾಡಕ್ಟ್ಸು ಕೂಡ ಇದರಲ್ಲಿ ತಿನ್ನಲ್ಲ. ಅದನ್ನು ನಾವು ವೇಗನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವರು ಅಮೂಲ್ ಅವರಿಗೆ ನೀವು ವೇಗನ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ನೆನ್ಪಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ಇದು. ನೆಕ್ಸ್ಟ್ ಹೊಸದಾಗಿ ಚೇರ್ಮನ್ ಯಾರು ಅಪಾಯಿಂಟ್ ಆಗಿದ್ದಾರೆ ಇಲ್ಲಿ? NHRC ಅಂತಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ, ಅರುಣ್ ಮಿಶ್ರಾದವರು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸೊ ನೋಡಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಸೊ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸೆಂಟ್ರಲ್ಲಿ ಇರುತ್ತೆ, ಅದೇ ಥರದ್ದು ಸ್ಟೇಟಲ್ಲೂ ಕೂಡ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳ್ಬಿಟ್ಟು ಇರುತ್ತೆ. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನಮಗೆ ನ್ಯೂ ಡೆಲ್ಲಿಯಲ್ಲಿದೆ. 1993 ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಅದಾದಮೇಲೆ ಸ್ಟ್ಯಾಚ್ಯೂಟ್ರಿ ಬಾಡಿ ಇದು. ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ನಮಗೆ ಒಂದು ಆ್ಯಕ್ಟ್, ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟ್ ಮಾಡಿರ್ತಾರೆ. ಆ ಆ್ಯಕ್ಟಿಂದ ಬಂದಿರೋಂಥ ಬಾಡಿಗೆ ನಾವು ಸ್ಟ್ಯಾಚ್ಯೂಟ್ರಿ ಬಾಡಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನು ಅದಾದಮೇಲೆ 1993 ಆದಮೇಲೆ 2006 ಇದರ ಅಮೆಂಡ್ಮೆಂಟು ಕೂಡ ಮಾಡ್ಕೊಂಡ್ಬಿಟ್ಟಿದ್ರು. ಸೊ NHRCಗೆ ನಾವು ಹ್ಯೂಮನ್ ರೈಟ್ಸಿನ ವಾಚ್ ಡಾಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನಾವು ಕರಿತೀವಿ. ಸೊ ಅದಕ್ಕೆ ಇದು NHRC ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ ಪಾಲಿಟಿ ಸೆಕ್ಷನಲ್ಲಿ ನಾವು ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳೋಣ. ಪಾಲಿಟಿ ಸೆಕ್ಷನು ಕೂಡ ಸ್ಟಾರ್ಟ್ ಮಾಡಿಕೊಂಡು ಅದರ ರಿಲೇಟೆಡ್ಡು ಏನೇನು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಡೈಲಿ ಬೇಸಿಸಲ್ಲಿ ಅವನ್ನೆಲ್ಲನೂ ಕೂಡ ನಾವು ನೋಡ್ಕೊತಾ ಇರೋಣ. ಬಟ್ ಇವಾಗ ಅರುಣ್ ಮಿಶ್ರಾ ಇವಾಗ ಅವರು ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪು ನಡೀತಾ ಇತ್ತು, ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪು. ಅದರಲ್ಲಿ ಮೇಲಲ್ಲಿ ನಮಗೆ ಅವಾರ್ಡು ಬಂದಿರುವಂಥದ್ದು, ಗೋಲ್ಡ್ ವಿನ್ ಆಗಿರುವಂಥವ್ರು ಇಂಡಿಯನ್ನು ಸಂಜೀತ್ ಅಂತ, ಫೀಮೇಲಲ್ಲಿ ಪೂಜಾ ರಾಣಿ ಅಂತ. ಸೊ ಇದು ನಡೆದಿದ್ದೆಲ್ಲಿ ಅಂತಂದರೆ ದುಬೈಯಲ್ಲಿ ನಡೆದಿತ್ತು. ಸೊ ಈ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತಂದರೆ ಇದು ದುಬೈಯಲ್ಲಿ ನಡೆದಿತ್ತು. ಅದಾದಮೇಲೆ ಇಂಡಿಯಾದು ಲಾರ್ಜೆಸ್ಟು ರಿಕ್ಲೈನಿಂಗ್ ಬುದ್ಧ ಸ್ಟ್ಯಾಚು ಎಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತಂದರೆ ಇದನ್ನು ನೋಡಿ, ಬೋಧ್ಗಯಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಬುದ್ಧಿಸಮ್ ತುಂಬ ಇಂಪಾರ್ಟೆಂಟ್ ಟಾಪಿಕ್, ನಾವು ಮುಂಚೆನೇ ನೋಡ್ಕೊಂಡಿರೋ ಹಾಗೆ. ಸೊ ಬುದ್ಧಿಸಮ್ ರಿಲೇಟೆಡ್ ಏನೇ ಇದ್ರೂ ಕೂಡ ಅದನ್ನು ನೀವು ತಿಳ್ಕೊಂಡಿರಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಗೆ. ಸೊ ಇವಾಗ ನಾವು ಮಾನಿಟರಿ ಪಾಲಿಸಿ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸು ಡಿಸ್ಕಸ್ ಮಾಡ್ಕೊಳ್ಳೋಣ. ಇಲ್ಲಿವರೆಗೂ ವಿಡಿಯೋ ನೀವು ನೋಡ್ಕೊಂಡ್ಬಿಟ್ಟಿದ್ರೆ #ಬುದ್ಧ ಅಂತ ಅಟ್ಲೀಸ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ಫುಲ್ ವಿಡಿಯೋ ನೋಡಿದ್ರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿರುತ್ತೆ. ಇವಾಗ ಮಾನಿಟರಿ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. MPC ಅಥವಾ ಮಾನಿಟರಿ ಪಾಲಿಸಿ ಕಮಿಟಿ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಇದ್ರ ಬಗ್ಗೆ ಬೇಸಿಕ್ಸ್ ನಾವು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಇದು ಬಂದ್ಬಿಟ್ಟು ಒಂದು ಸ್ಟ್ಯಾಚ್ಯೂಟರಿ ಬಾಡಿ. ಯಾವ ಆ್ಯಕ್ಟ್ ಅಂಡರಲ್ಲಿ ಇದು ಇದೆ ಅಂತಂದರೆ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಅಂಡರಲ್ಲಿ ಒಂದು ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕು, ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಆಗಿರುತ್ತೆ. ಪರ್ಪಸ್ ಏನು ಅಂತಂದರೆ, ಇದು ಪ್ರೈಸಿನ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ಪ್ರೈಸು ಸ್ಟೇಬಲ್ ಆಗಿರಬೇಕು ಅಂತ ಅದರ ಸ್ಟೆಬಿಲಿಟಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರೋವಂಥದ್ದು. ಪ್ರೈಸು ಸ್ಟೆಬಿಲಿಟಿ ಮೇಂಟೈನ್ ಮಾಡಬೇಕು, ಬಟ್ ಅದಕ್ಕೋಸ್ಕರ ನಾವು ಗ್ರೋತನ್ನು ಕೆಳಗಡೆ ಇಳಿಸಬಾರ್ದು. ಗ್ರೋತನ್ನು ಕೂಡ ಆಗ್ತಾ ನಾವು ಆಬ್ಜೆಕ್ಟಿವ್ಸ್ ಏನೇನಿದೆ ಗ್ರೋತಿಂದು ಅದನ್ನು ಕೂಡ ನೋಡಿಕೊಂಡು ಪ್ರೈಸು ಕೂಡ ನಾವು ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾನಿಟರಿ ಪಾಲಿಸಿ ಕಮಿಟಿ ಸ್ಟಾರ್ಟು ಮಾಡ್ಕೊಂಡಿರೋವಂಥದ್ದು. ಇದನ್ನು ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಕಮಿಟಿನ ಸೆಟಪ್ ಮಾಡ್ಕೊಂಡಿತ್ತು. ಸೊ 2014 ಆ ಟೈಮಲ್ಲಿ ಆ ಕಮಿಟಿಯ ಚೇರ್ಮನ್ ಯಾರಾಗಿದ್ದರು ಅಂತಂದರೆ, ಆ ಕಮಿಟಿಯ ಚೇರ್ಮನ್ ಬಂದ್ಬಿಟ್ಟು ಉರ್ಜಿತ್ ಪಟೇಲ್ ಅವರು ಚೇರ್ಮನ್ ಆಗಿದ್ದರು 2014. ಇವರು ಡೆಪ್ಯೂಟಿ ಗವರ್ನರು ಕೂಡ ಆಗಿದ್ದರು. ಸೊ ಡೆಪ್ಯೂಟಿ ಗವರ್ನರ್ ಆಗಿದ್ದರು RBIದು. ಸೊ ಇವ್ರನ್ನೇ ಒಂದು ಕಮಿಟಿನ ಸೆಟಪ್ ಮಾಡಿದ್ರು, ಇವ್ರ ಲೀಡರ್ಶಿಪ್ಪಲ್ಲೇ ಒಂದು ಕಮಿಟಿನ ಸೆಟಪ್ ಮಾಡಿದ್ರು. ಈ ಕಮಿಟಿ ಹೇಳಿರೋ ಹಾಗೇ ಮಾನಿಟರಿ ಪಾಲಿಸಿ ಕಮಿಟಿನ ಸೆಟಪ್ ಮಾಡಿದ್ದು. ಅಂದರೆ ಇವ್ರು ಹೇಳಿರೋದು ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಒಂದು ಕಮಿಟಿ ಇರಬೇಕು. ಈ ಕಮಿಟಿ ನಮಗೆ ಇಂಟ್ರೆಸ್ಟ್ ರೇಟು ಎಲ್ಲದೂ ಕೂಡ ಇನ್ಫ್ಲೇಷನ್ ಟಾರ್ಗೆಟ್ಸು ಇವೆಲ್ಲದೂ ಕೂಡ ಅಚೀವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗ್ತಾರತ್ತೆ ಅಂತ. ಯಾವುದಕ್ಕೋಸ್ಕರ ಅಂತಂದರೆ ನೋಡಿ, ಇವಾಗ ಮನಿ ರಿಲೇಟೆಡ್ ಬಂದ ತಕ್ಷಣ ನಾವು ಏನು ನೋಡ್ಕೊತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ಕೊತಾ ಇರತ್ತೆ ಅಂತ. ಬಟ್ MPC ಅಂತಂದರೆ ಮಾನಿಟರಿ ಪಾಲಿಸಿ ಕಮಿಟಿ, ಇದರ
ಕಂಪೋಸಿಷನ್ ಯಾವ ಥರ ಇದೆ ಅಂತಂದರೆ ಇದರಲ್ಲಿ ನಮಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದನೂ ಕೂಡ ಇರ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾಯಿಂದನೂ ಕೂಡ ಮೆಂಬರ್ಸ್ ಇರ್ತಾರೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಬ್ಬರು ಸೇರಿಬಿಟ್ಟು ಮಾಡ್ಕೊಳ್ಳೋಂಥದ್ದೊಂದು ಕಮಿಟಿ ಇದು. ಸೊ ಇದರಲ್ಲಿ 6 ಮೆಂಬರ್ಸ್ ಇರ್ತಾರೆ. ತುಂಬ ಇಂಪಾರ್ಟೆಂಟ್ ಇದು. 6 ಮೆಂಬರ್ಸು ಮೂರು ಜನ ಡಿವೈಡ್ ಆಗಿರ್ತಾರೆ. 3 ಮೆಂಬರ್ಸು, ಇಲ್ಲಿ 3 ಮೆಂಬರ್ಸು. ಯಾವ ಥರ 6 ಮೆಂಬರ್ಸು ಅಂತಂದರೆ ಈ 3 ಮೆಂಬರ್ಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಇರ್ತಾರೆ. ಈ 3 ಮೆಂಬರ್ಸ್ ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡುತ್ತೆ. ಒಂದು ಕಮಿಟಿನ ಸೆಟಪ್ ಮಾಡಿ ಯಾರ್ಯಾರು ಇರಬೇಕು ಇದರಲ್ಲಿ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ಮಾಡುತ್ತೆ. ಮೆಜಾರಿಟಿ ಬೇಸಿಸ್ ಮೇಲೆ ಡಿಸಿಷನ್ ತೊಗೊತಾ ಇರ್ತಾರೆ. ಅದ್ರ ಜೊತೆಗೆ ಇದರಲ್ಲಿ ಗವರ್ನರ್ ಅಥವಾ ಚೇರ್ಮನ್ ಇರ್ತಾರಲ್ಲ, ಗವರ್ನರ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಇರ್ತಾರಲ್ಲ ಅವರೇ ಇಲ್ಲಿ ಎಕ್ಸ್ ಆಫಿಷಿಯೋ ಗವರ್ನರ್ ಆಗಿರ್ತಾರೆ. ಸರಿ, ಈಗ ಎಕ್ಸ್ ಆಫಿಷಿಯೋ ಅಂತಂದರೆ ಏನು? ಎಕ್ಸ್ ಆಫಿಷಿಯೋ ಅಂತಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಆದರೆ ಸಾಕು, ಅವರು ಆಟೋಮೆಟಿಕ್ಕಾಗಿ ಮಾನಿಟರಿ ಪಾಲಿಸಿ ಕಮಿಟಿಯ ಚೇರ್ಮನ್ನು ಅಥವಾ ಮಾನಿಟರಿ ಪಾಲಿಸಿ ಕಮಿಟಿಯ ಗವರ್ನರು ಕೂಡ ಆಗಿರ್ತಾರೆ ಅಂತ. ಸೊ ಈ ಥರ 3 ಮೆಂಬರ್ಸು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಇರ್ತಾರೆ, 3 ಮೆಂಬರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇರ್ತಾರೆ. ಅಂತಂದರೆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ ಅಂತಂದರೆ ಇಂಟ್ರೆಸ್ಟ್ ರೇಟು ಯಾವುದು ಪಾಲಿಸಿ ಇಂಟ್ರೆಸ್ಟ್ ರೇಟ್ ಅಂತಂದರೆ ರೆಪೋ ರೇಟನ್ನು ಡಿಸೈಡ್ ಮಾಡ್ತಾ ಇರ್ತಾರೆ. ರೆಪೋ ರೇಟ್ನ ಡಿಸೈಡ್ ಮಾಡ್ತಾ ಇರ್ತಾರೆ ಯಾವುದಕ್ಕೋಸ್ಕರ ಅಂತಂದರೆ ಇನ್ಫ್ಲೇಷನ್ ಟಾರ್ಗೆಟ್ನ ಅಚೀವ್ ಮಾಡ್ಕೋಬೇಕು ಅಂತ. ಸೊ ಇದು ಮಾನಿಟರಿ ಪಾಲಿಸಿ ಕಮಿಟಿ ನಿಮಗೆ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನಿಮಗೆಲ್ಲ PDF ನೋಟ್ಸು ಬೇಕಾಗಿದ್ದರೆ ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಂಡಿರ್ಬೋದು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.